ನಿಮ್ಗೇನಾದರೂ ಕಿಡ್ನಿ ಸ್ಟೋನ್ ಇದ್ದು ಈ ಒಂದು ಜ್ಯೂಸ್ ಕುಡಿದ್ರೆ ಇನ್ ಲೈಫ್ ಟೈಮ್ ನಿಮ್ಗೆ ಯಾವುದೇ ಕಾರಣಕ್ಕೂ ಮತ್ತೆ ಕಿಡ್ನಿ ಸ್ಟೋನ್ ಆಗೋದಿಲ್ಲ. ನಮಸ್ಕಾರ. ಇವತ್ತು ಒಂದು ನಾಟಿ ಔಷಧಿ ಹೇಳೋಣ ಅಂತಂದರೆ ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಪೂರ್ವಿಕರು ಇದನ್ನು ತುಂಬ ಯೂಸ್ ಮಾಡ್ತಾರೆ. ಕಿಡ್ನಿ ಸ್ಟೋನ್ಗೆ ತುಂಬ ಯೂಸ್ ಮಾಡ್ತಾರೆ. ಇದು ನಮ್ಮ ನೈಸರ್ಗಿಕದಲ್ಲಿ ನಮ್ಮ ವಾತಾವರಣದಲ್ಲಿ ಬೇಜಾನ್ ಸಿಗುತ್ತೆ. ಬಟ್ ನಮಗೆ ಅದರ ಔಷಧಿ ಗುಣಗಳು ಗೊತ್ತಿರಲ್ಲ ಅಷ್ಟೇ, ಅದರ ಮಹತ್ವ. ಇವತ್ತು ಅಂಥದ್ದೇ ಒಂದು ಏನಪ್ಪ ಅಂತಂದರೆ ಬಾಳೆ ದಿಂಡು ಗೊತ್ತಿರುತ್ತಲ್ಲ, ಆ ದಿಂಡು ಒಳಗಡೆ ಒಂದು ಮಾಮೂಲಿ ಕಂದಿರುತ್ತೆ, ಅದರೊಳಗಡೆ ಒಂದು ದಿಂಡು ಇರುತ್ತೆ. ಅದ್ರ ಮಧ್ಯದಲ್ಲಿ ಒಂದು ಲಿಕ್ವಿಡ್ ಬರುತ್ತೆ. ಅದನ್ನೆಲ್ಲ ಕಡಿದ ಮೇಲೆ ಒಳಗಡೆ ಒಂದು ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ನ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ, ಇಲ್ಲ ಅಂತಂದರೆ ಆ ದಿಂಡನ್ನು ಸಾಂಬಾರು ಮಾಡ್ಕೊಂಡು ತಿಂತಂದರೆ ನಿಮಗೆ ಕಿಡ್ನಿ ಸ್ಟೋನ್ ಇರೋದು ಕ್ಲಿಯರ್ ಆಗುತ್ತೆ. ಅದು 100%. ಇದನ್ನು ತುಂಬ ಜನ ಯೂಸ್ ಮಾಡಿಬಿಟ್ಟು ರಿಸಲ್ಟು ಪಕ್ಕ ಇರುತ್ತೆ. ಇದು ಹಾಗೆ ಸುಮ್ಮನೆ ತೋಟಕ್ಕೆ ಬಂದಾಗ ಗೊನೆ ಕಡ್ದಿದ್ದೆ ಇವತ್ತು. ಅದಕ್ಕೆ ಸುಮ್ಮನೆ ಏನಕ್ಕೆ ಹೇಳೋಣ ಗೊತ್ತಿರೋ ವಸ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ನೀವೇನು ಮಾಮೂಲಿ ಓಲಾಗಿ ಬಿಟ್ಬಿಟ್ಟು ನೀವು ಏನಾದರೂ ಉಳಾಪ್ಟೆ ಏನು ಮುಟ್ಟದಂಗೆ ಮುಚ್ಚಿಬಿಟ್ರಿ ನೀಟಾಗಿ. ಅದು ಒನ್ ಡೇ ಆದಮೇಲೆ, ಅಂದರೆ ಇವತ್ತು ನಾಳೆ ಆಗ್ಬೋದು. ಈಗ ಅಂತಂದ್ರೆ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ, ನಾಳೆ ಆಗ್ಬೋದು ಅನಿಸುತ್ತೆ. ಅದು ಅಂದರೆ ಲಿಕ್ವಿಡ್ ಎಲ್ಲ ಇಳ್ಕೊಂಬಿಡುತ್ತೆ ಅಷ್ಟೊತ್ತಿಗೆ. ನಾಳೆ ಬಂದು ಅದರದ್ದು ವೀಡಿಯೋ ಮಾಡ್ತೀನಿ. ಅದನ್ನು ನೀಟಾಗಿ ಮುಚ್ಚಿಬಿಡೋಣ. ಏನಕ್ಕೆ ಸುಮ್ಮನೆ ಹುಳಾಪಳ ಏನು ಇರಬಾರ್ದಂತ ನೀಟಾಗಿ ಮುಚ್ಚೋಣ. ಅದನ್ನು ಆಮೇಲೆ ಹಿಂಗೊಂದು ನೀಟಾಗಿ ಎಲ್ಲ ಇಟ್ಬಿಟ್ಟು ಇನ್ನೊಂದು ಹಾಕೋಣ, ಸೇಫ್ಟಿ ಪರ್ಪಸ್ ಇರಲಿ, ಏನಾಗ ತಪ್ಪೇನಿಲ್ಲ. ಆಮೇಲೆ ಒಂದು ಕಲ್ಲು ಇಟ್ಬಿಡೋಣ, ಏನು ಒಳಗೆ ಹೋಗ್ದಂಗೆ. ಈ ಥರ ಭಯ ಇತ್ತಂದರೆ ಹಿಂಗೊಂದು ರೌಂಡ್ ಕಟ್ಬಿಟ್ರಿ, ದಾರ ನೀಟಾಗಿ ಸುತ್ತಗೂ ಹಿಂಗೆ ಕಟ್ಬಿಟ್ರಿ, ಏನೂ ಆಗ್ತದೆ. ಈ ಥರ ಇಟ್ಟೋದ್ಮೇಲೆ ಅದು ಎಲ್ಲ ಲಿಕ್ವಿಡ್ ಎಲ್ಲ ಇಳ್ಕೊಂಡಿರುತ್ತೆ. ಇಳ್ಕೊಂಡಾದ್ಮೇಲೆ ಹಾಕ್ಬೋದು. ನಾಳೆ ಏನು ತುಂಬ ಎಫೆಕ್ಟಿವ್ ಇರುತ್ತೆ ಇದು. ಜ್ಯೂಸ್ ಮಾಡ್ಕೊಂಡು ಕುಡಿಯೋಂಗಿದ್ರೆ ಕುಡಿಬೋದು. ಅಂದರೆ ಸ್ವಲ್ಪ ಒಗ್ರಿರುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋಂಗಿದ್ರೆ ಕುಡಿಬೋದು, ಇಲ್ಲಾಂದರೆ ಸಾಂಬಾರು ಮಾಡ್ಕೊಂಡು ತಿಂತೀರಾದ್ರೆ ತಿನ್ಬೋದು. ಎಲ್ಲ ಥರ ಯೂಸ್ಫುಲ್ ಇರುತ್ತೆ. ಆದಷ್ಟು ನಮ್ಮ ನಾಟಿ ವೈದ್ಯದಲ್ಲಿ ತುಂಬ ಮಹತ್ವ ಇದೆ. ಬಟ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಷ್ಟೇ. ಅದ್ರ ಬಗ್ಗೆ ಗೊತ್ತಿಲ್ಲದಲ್ಲೇ ಸುಮ್ಮನೆ ಡೈರೆಕ್ಟ್ ಮೆಡಿಸಿನ್ ಅಂತ ಹೊರಟ್ಬಿಡ್ತೀವಿ ಹಾಸ್ಪಿಟ್ಲ್ಗಳಿಗೆ. ನಮ್ಮ ಪೂರ್ವಜರು ಯಾಕೆ ಅವಾಗೆಲ್ಲ 100 ವರ್ಷ ಹಿಂಗೆಲ್ಲ ಬದುಕ್ತಿ, 80 ವರ್ಷ 100 ವರ್ಷ ಎಲ್ಲ ಯಾಕಂಗೆ ಬದುಕ್ತಿದ್ರು ಅಂದರೆ, ಯಾವುದೇ ಕೆಮಿಕಲ್ ಇಲ್ದಲೆ ಎಲ್ಲ ನೈಸರ್ಗಿಕವಾಗಿ ಸಿಗೋಂಥ ಎಲ್ಲ ಪದಾರ್ಥಗಳು ಇದು ಮಾಡ್ಕೊತಾಯಿದ್ರು. ಬಟ್ ಇವಾಗ ಏನಂತಂದರೆ ಹುಟ್ಟಿದ ಮಗುಗೂ ಕೂಡ ಶುಗರ್ ಬರುತ್ತೆ. ಎಲ್ಲ ಒಂದು ಎಲ್ಲದರಲ್ಲೂ ಕಲಬೆರಕೆ, ಕುಡಿಯೋ ನೀರಿಂದ ಹಿಡಿದು ಎಲ್ಲದರಲ್ಲೂ ಕಲಬೆರಕೆ. ಹಾಗಾಗಿ ಮನುಷ್ಯ ಎಷ್ಟು ಮುಂದುವರಿತಾನೋ ಅದರಿಂದಲೇ ಸಾಯ್ತಾನೆ. ಆದಷ್ಟು ನಮ್ಮ ಅಕ್ಕಪಕ್ಕ ಇರೋ ಅಂಥದ್ರಲ್ಲೇ ಹೇಳಿದ್ರ ಈ ಥರ ನಿಂತಿರೋದು ಹಿಂಗೆ. ಇದನ್ನು ಬೆಳಗ್ಗೆ ಕುಡಿಬೇಕಿದು, ಆವಾಗಲೇ ಎಲ್ಲಿ ಚೆನ್ನಾಗಿರೋದು. ನೀವು ಒಗ್ರಾಯ್ತಂತಂದರೆ ನೀವು ಮಾಮೂಲಿ ಜ್ಯೂಸ್ ಗೀಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲಾಂದ್ರೆ ಹಂಗೆ ಡೈರೆಕ್ಟ್ ಬೇಕಾದ್ರೆ ಕುಡಿಬೋದು. ಏನನ್ನೋ ಕುಡಿತೀವಿ, ಇದೆಲ್ಲ ಯಾವುದು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಹಂಗೆ ಕುಡಿತೀನಿ. ಸೋಸ್ಕೊಬೇಕಾದ್ರೂ ಕುಡಿಬೋದು ನೀವು. ಈ ಥರ ಮಾಮೂಲಿ ಎತ್ಕೊಂಬಿಟ್ಟು ಟೇಸ್ಟು ಸೇಮ್ ಎಣ್ಣೆ ಥರನೇ ಇರುತ್ತೆ. ಈ ಥರ ಆದಾಗ ನೀವು ತೋಟದಲ್ಲಿ ಯೂಸ್ ಮಾಡಿ ನೋಡಿರಿ, ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಒಂದು ಮಿನಿಮಮ್ ಅಂದರೆ ಈ ಥರ ಆದರೆ ಯೂಸ್ ಮಾಡಿ ನೋಡಿರಿ. ಒಂದು ಕಡಿಮೆ ಅಂದರೆ ಒಂದು 6 ತಿಂಗಳಿಗೆ ಒಂದು ಸಲ ಹಿಂಗೆ ನಿಮ್ದು ಯಾವ್ದಾರು ಗೊನೆ ಬಂದಾಗ ಸುಮ್ಮನೆ ಅದಕ್ಕೆ ಅಂತ ಕಡಿಯೋದು ಬೇಡ. ಯಾವಾಗ ಗೊನೆ ಬಿದ್ದಿರುತ್ತಲ್ಲ ಅಂಥ ಟೈಮಲ್ಲಿ ಹಾಕ್ಕೊಂಡು ನೋಡಿರಿ, ಬೆಸ್ಟು ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು.